ಎಲ್ರಿಗೂ ನಮಸ್ಕಾರ. ಕಿಲಾರ್ ಕರ್ನಾಟಕ ಶಾನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸುನೀಲ್. ಬಂಟಿ ದಾದಾ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ದಿನಾಂಕ 11 ಆಗಸ್ಟ್ 2024ರಂದು ಬಂಟಿದಾ ಕ್ಲಾಸಿಕ್ ಕಿಲಾರ್ ಹಿಂದ ಕೇಸರಿ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ಇದರಲ್ಲಿ ಹಿಂದ ಕೇಸರಿ ಬಹುಮಾನಗಳನ್ನ ನೀಡಲಾಗಿತ್ತು. ಹಿಂದ ಕೇಸರಿ ಬಹುಮಾನವಾಗಿ 25,000 ರೂಪಾಯಿ ಬಹುಮಾನಗಳು ಚಾಂಪಿಯನ್ ಆದಂತ ಕರುಗಳಿಗೆ, ಕಾಜಳಿಯಲ್ಲಿ ಬೇರೆ, ಕೋಸಾಗದಲ್ಲಿ ಬೇರೆ, ಈ ರೀತಿಯಾಗಿ ಬಹುಮಾನಗಳನ್ನ ಇಟ್ಟಿದ್ರು. ಮತ್ತು ಇದು ಒಟ್ಟಾರೆಯಾಗಿ 5 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಬಹುಮಾನಗಳನ್ನ ಹೊಂದಿರತಕ್ಕಂಥ ಸ್ಪರ್ಧೆಯಾಗಿದ್ದು, ಭಾಗವಹಿಸಿದಂಥ ಎಲ್ಲ ದನಗಳಿಗೆ ಸಿಹಿ ನೆನಪಿಗಾಗಿ ಮತ್ತು ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನಗಳಿಗಾಗಿ ಮತ್ತು ಚಾಂಪಿಯನ್ ಬಹುಮಾನಗಳಿಗಾಗಿಯೂ ಕೂಡ ಗದೆಗಳು ಮತ್ತು ಪದಕಗಳನ್ನು ಈ ಸ್ಪರ್ಧೆಯಲ್ಲಿ ನೀಡ್ತಾಯಿದ್ರು. ನೀವು ನೋಡ್ತಿರ್ಬೋದು, ಇದೇ ಗದೆಗಳು ಚಾಂಪಿಯನ್ ಆದಂತಹ ಕರುಗಳಿಗೆ ನೀಡಲಾಗಿತ್ತು. ಬಂಟಿದಾ ಕ್ಲಾಸಿಕ್ ಕಿಲಾರ್ ಹಿಂದ ಕೇಸರಿ ಸ್ಪರ್ಧೆಯಲ್ಲಿ ಮೊದಲು ಈ ಕಾಜಳಿ ಕಿಲಾರ್ ಜಾತಿಯ ಕರುಗಳನ್ನ, ಹಾಲಲ್ಲಿ ಕರುಗಳನ್ನ ಆಯ್ಕೆ ಮಾಡಲು ಪ್ರಾರಂಭ ಮಾಡ್ತಾರೆ. ಇವುಗಳಲ್ಲಿ ಕರಿ ಕೊಂಬು ಮತ್ತು ಕರಿ ಮೂಗಿನ ಸಿಂಬೆ, ಈ ಕರಿ ಕುರಾಯ್ ಈ ತರ ಇರ್ತಾವಲ್ಲ, ಇವು ಕಾಜಳಿ ಕಿಲಾರ್ ಜಾತಿಗೆ ಸೇರಿರುತ್ತವೆ. ಇವುಗಳು ಹೆಚ್ಚು ಪಂಡರಪುರ ಸೈಡ್ ದಲ್ಲಿ ಇರುತ್ತೆ. ಇವುಗಳನ್ನ ಮೊದಲು ಆಯ್ಕೆ ಮಾಡಕ್ ಶುರು ಮಾಡ್ತಾರೆ. ಇದಕ್ಕೆ 25,000 ರೂಪಾಯಿ ಚಾಂಪಿಯನ್ ಬಹುಮಾನವಿತ್ತು. ಈಗ ಆಯ್ಕೆ ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ಕಾಜಳಿ ಕಿಲಾರ್ ಜಾತಿಯ ಹಾಲು ಹಲ್ಲಿನ ಆಕಳು ಮಣಕುಗಳನ್ನ, ಕಾಲ್ನಡಿಗೆಯನ್ನ ಪರಿಶೀಲಿಸ್ತಾ ಇದ್ದಾರೆ ಡಾಕ್ಟರ್ಗಳು. तुमचं जनावर, तुमचा पशु व्यवस्थित दाखवायला येईल या पद्धतीनं हँडलिंग करा. 66 नंबर कुठे आहे? ಕಾಲ್ನಡಿಗೆಯನ್ನ ಪರಿಶೀಲಿಸಿದ ನಂತರ ಅವುಗಳ ಕೊಂಬುಗಳಾಗ್ಲಿ, ಮುಖ ಮತ್ತು ಕುತ್ತಿಗೆ ಭಾಗದಲ್ಲಿ ಯಾವ್ದಾದ್ರು ಸುಳಿ ಇದೆಯಾ ಅಥವಾ ಕುತ್ತಿಗೆ ಭಾಗ ಹೇಗಿದೆ ಮತ್ತು ಬಾಲದಲ್ಲಿರ್ತಕ್ಕಂಥ ಏನಾದರೂ ಸಮಸ್ಯೆಗಳು ಇದೆಯಾ, ಈ ರೀತಿಯಾಗಿ ಪ್ರತಿಯೊಂದನ್ನ ಅಳೆದು ತೂಗಿ ಚೆಕ್ ಮಾಡ್ತಾ ಇದ್ದಾರೆ. ಅದಾದ ನಂತರ ಇಲ್ಲಿ ನೋಡಿ, ಸುಮಾರು ಕರುಗಳು ಕೂಡಿವೆ ಕಾಜಳಿ ಕಿಲಾರ್ ಜಾತಿಯಲ್ಲಿ. ಈ ಕರುಗಳ ಕುಲ, ಗುಣ, ಜಾತಿ ನೋಡಿದ ನಂತರ ಈ ಕರುವಿಗೆ ಪ್ರಥಮ ಬಹುಮಾನವನ್ನ ಕೊಡ್ತಾರೆ ಮತ್ತು ಈ ಕರುವಿಗೆ 2ನೇ ಬಹುಮಾನವನ್ನ ಇಲ್ಲಿ ಕೊಡ್ತಾರೆ ಮತ್ತು ಈ ಕರುವಿಗೆ 3ನೇ ಬಹುಮಾನವನ್ನ ಕೊಡ್ತಾರೆ. ಈ ಕರುವಿಗೆ 4ನೇ ಬಹುಮಾನ ಕೊಡ್ತಾರೆ. ಹಾಲು ಹಲ್ಲಿನ ಪ್ರದರ್ಶನ ಮುಗಿದ ನಂತರ 2 ಮತ್ತು 4 ಹಲ್ಲಿನ ಕಿಲಾರಿ ಜಾತಿಯ ಆಕಳುಗಳ ಪ್ರದರ್ಶನ. जिल्हा सोलापूर. माझं नाव अभिजित पांडुरंग जानकर, राहणार पंढरपूर, जिल्हा सोलापूर. राहणार दत्तात्रय रावसाहेब सरगर, राहणार वजरे, तालुका सांगोला, जिल्हा सोलापूर. राहणार रमेश कुर्रे, राहणार कोल्हापूर जिल्हा, तालुका 2 ಮತ್ತು 4 ಹಲ್ಲಿನ ಆಕಳುಗಳ ಪ್ರದರ್ಶನ ಮುಗಿದಿದೆ. ಈಗ 6 ಹಲ್ಲಿನ ಪ್ರದರ್ಶನ. 6 ಹಲ್ಲಿನ ಆಕಳುಗಳ ಪ್ರದರ್ಶನದಲ್ಲಿ ಒಂದು ನಿಯಮ ಏನಂದ್ರೆ, 6 ಹಲ್ಲಿನ ಆಕಳುಗಳಲ್ಲಿ ಎಲ್ಲವೂ ಫಲವನ್ನ ಹೊಂದಿರಲೇಬೇಕು. ಅಂದ್ರೆ ಜನ್ಮ ನೀಡಿರಲೇಬೇಕು ಕರುಗಳಿಗೆ, ಅಥವಾ ಜನ್ಮ ನೀಡಲು ತಯಾರಾಗಿರ್ಬೇಕು. ಏಕೆಂದ್ರೆ ದಷ್ಟಪುಷ್ಟವಾಗಿರ್ತಕ್ಕಂಥ ಜನ್ಮ ನೀಡಲು ಅಸಾಧ್ಯವಾದಂತ ಆಕಳುಗಳಿಗೆ ಇಲ್ಲಿ ಬಹುಮಾನವನ್ನ ನೀಡೋದಿಲ್ಲ. ಆದ್ದರಿಂದ ಇಲ್ಲಿ ಪ್ರತಿಯೊಂದು ಆಕಳು ಕರುವಿಗೆ ಜನ್ಮ ನೀಡಿರಬೇಕು ಅಥವಾ ಜನ್ಮ ನೀಡಲು ಸಿದ್ಧವಾಗಿರ್ಬೇಕು. ಈಗ ಇಲ್ಲೂ ಕೂಡ ಆಕಳುಗಳನ್ನ, ಕಾಲ್ನಡಿಗೆಯನ್ನ ಇರ್ತಕ್ಕಂಥ ಕಮಿಟಿಯವರಾಗಿರ್ಬೋದು ಅಥವಾ ಡಾಕ್ಟರ್ಗಳಾಗಿರ್ಬೋದು ಅದನ್ನ ಪರಿಶೀಲಿಸ್ತಾ ಇದ್ದಾರೆ. या गटातील, या काजळी गाय गटातील उत्तेजनार्थ बक्षीस जात आहे. ते स्पर्धक क्रमांक 123 नंबर. ಆಕಳುಗಳ ಘಟ್ಟದಲ್ಲಿ ಈ ಆಕಳು ಉತ್ತೇಜಕ
ಬಹುಮಾನವನ್ನ ಪಡೆದುಕೊಂಡಿದೆ. ಮತ್ತು ಅದೇ ರೀತಿಯಾಗಿ ಅಲ್ಲಿ ಕಾಣ್ತಾ ಬರ್ತದೆಯಲ್ಲ, ಆ ಆಕಳು 3ನೇ ಸ್ಥಾನವನ್ನ ಪಡೆದುಕೊಂಡಿದೆ. वैशिष्ट्य आहे. नमस्कार, मी रघुनाथ कृष्णात पाटील, मोर्जे सांगगाव तालुका कागद, जिल्हा कोल्हापूर. ಆಕಳುಗಳ ಘಟ್ಟದಲ್ಲಿ ಈ ಆಕಳು 2ನೇ ಸ್ಥಾನವನ್ನ ಪಡೆದುಕೊಂಡಿರುತ್ತದೆ. दत्तात्रय अप्पासाहेब पवार गायकवाड गडलास. ಮತ್ತು ಈ ಆಕಳು ಕಾಜಳಿ ಘಟ್ಟದಲ್ಲಿ ಆಕಳುಗಳ ಪ್ರದರ್ಶನದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದೆ. ಈಗ ಆಕಳುಗಳ ಪ್ರದರ್ಶನ ಮುಗಿದಿದ್ದು ಹಾಲು ಹಲ್ಲಿನ ಕಾಜಳಿ ಕಿಲಾರ್ ಜಾತಿಯ ಹೋರಿಗಳ ಪ್ರದರ್ಶನ. यामध्ये सामील नव्हता, पण काही आपल्या या स्पर्धेतील आयोजकांच्या मार्फत विशेष पुरस्कार आम्ही जाहीर करत आहोत. या 1 वर्षाच्या आतील वासराला विशेष पुरस्काराने सन्मानित करत आहोत. ಹಾಲಲ್ಲಿ ಕಾಜಳಿ ಕಿಲಾರ್ ಜಾತಿಯ ಹೋರಿಗಳಲ್ಲಿ ಇದು 3ನೇ ಸ್ಥಾನ ಪಡೆದಿದ್ದು, ಈ ಹೋರಿಯು 2ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಮತ್ತು ಅದೇ ರೀತಿಯಾಗಿ ಈ ಹೋರಿಯು ಹಾಲಲ್ಲಿಯಲ್ಲಿ ಪ್ರಥಮ ಸ್ಥಾನ ಪಡೆದಿದೆ. ಈಗ 2 ಮತ್ತು 4 ಹಲ್ಲಿನ ಕಾಜಳಿ ಹೋರಿಗಳ ಪ್ರದರ್ಶನ. स्पर्धक 233 आणि 234. आता सुरू असलेला काजळी बोट 2 ते 4 उपस्थित असलेले ग्रामपंचायत गट काजळी खिलार खौंड 2 ते 4 जाती गटामधील निकाल इथं वाचत आहे. यामध्ये उत्तेजनार्थ असं 234 नंबरच्या स्पर्धकाला उत्तेजनार्थ या ठिकाणी पारितोषिक मिळतंय 234. या ठिकाणी बक्षीस. ಈ ಹೋರಿಗೆ ಉತ್ತೇಜನಾರ್ಥಕ ಅಥವಾ 4ನೇ ಬಹುಮಾನವನ್ನ ಕೊಡಲಾಗುತ್ತದೆ. तिसऱ्या नंबरचं बक्षीस, द्वितीय क्रमांकाचं बक्षीस स्पर्धक क्रमांक 233. स्पर्धक क्रमांक 233 या ಈ ಹೋರಿಗೆ 3ನೇ ಬಹುಮಾನವನ್ನ ನೀಡಲಾಗುತ್ತದೆ. ಈ ಹೋರಿಗೆ 2ನೇ ಬಹುಮಾನವನ್ನ ನೀಡಲಾಗುತ್ತದೆ. 2 ಮತ್ತು 4 ಹಲ್ಲಿನ ಹೋರಿಗಳ ಪ್ರದರ್ಶನದಲ್ಲಿ ಈ ಹೋರಿಗೆ ಪ್ರಥಮ ಬಹುಮಾನವನ್ನ ನೀಡಲಾಗುತ್ತದೆ. ಈಗ 6 ಹಲ್ಲಿನ ಕಾಜಳಿ ಜಾತಿಯ ಕಿಲಾರಿ ಹೋರಿಗಳ ಪ್ರದರ್ಶನ. ಈ ಘಟ್ಟದಲ್ಲಿ 3 ಹೋರಿಗಳು ಕೂಡಿರುವುದರಿಂದ 2 ಬಹುಮಾನ ಮತ್ತು 1 ಉತ್ತೇಜನಾರ್ಥಕ ಬಹುಮಾನವನ್ನ ನೀಡಲಾಗುತ್ತದೆ. ಈ ಹೋರಿಗೆ ಉತ್ತೇಜನಾರ್ಥಕ ಬಹುಮಾನವನ್ನ ನೀಡಲಾಗುತ್ತದೆ. ಇನ್ನು 2ನೇ ಬಹುಮಾನವನ್ನ ಈ ಹೋರಿಗೆ ನೀಡಲಾಗುತ್ತದೆ. ಈಗ 6 ಹಲ್ಲಿನ ಹೋರಿಗಳಲ್ಲಿ ಪ್ರಥಮ ಸ್ಥಾನವನ್ನ ಈ ಹೋರಿಗೆ ನೀಡಲಾಗಿದೆ. विठ्ठल नामदेव पवार, मुक्काम पोस्ट काढला, तालुका सांगोला, जिल्हा सोलापूर. ಇದು ಬಂಟಿದಾದ ಅವರ ಮನೆಯ ಆಕಳಾಗಿತ್ತು. ಅದರ ಹಿಂದೆ ಕಾಣ್ತಕ್ಕಂಥ ಹೋರಿ 9 ತಿಂಗಳ ಕರು ಮಲ್ಹಾರ. ಈಗ ಬಂಟಿದಾ ಕ್ಲಾಸಿಕ್ ಕಿಲಾರ್ ಹಿಂದ ಕೇಸರಿ ಸ್ಪರ್ಧೆಯಲ್ಲಿ ಅತಿ ದೊಡ್ಡ ಘಟ್ಟ, ಅತಿ ಹೆಚ್ಚು ಜಾನುವಾರುಗಳು ಕೂಡಿರತಕ್ಕಂಥ ಘಟ್ಟ ಇದು. ಇದು ಕೋಸಾ ಕಿಲಾರಿ ಜಾತಿಯ ಆಕಳುಗಳ
ಪ್ರದರ್ಶನ, ಹಾಲು ಹಲ್ಲಿನ ಆಕಳುಗಳ ಪ್ರದರ್ಶನ. कोसा केलार बिंदानीगड 24 या सर्वांनी लवकरात लवकर रिंगमध्ये यायचं आहे. हे 5 स्पर्धक अजून आलेले नाहीत. किती नंबर 14 ओके. आणि कोण 20 टिक करा. ಈ ಆಕಳ ಮಣಿಕೆಗೆ 4ನೇ ಸ್ಥಾನವನ್ನ ನೀಡಿದ್ದು, ಜನವಾಡದ ಈ ಆಕಳ ಮಣಿಕೆಗೆ 3ನೇ ಸ್ಥಾನ ನೀಡಿದ್ದಾರೆ. ಮತ್ತು ಈ ಆಕಳ ಮಣಿಕೆಗೆ 2ನೇ ಸ್ಥಾನ ನೀಡಿದ್ದು, ಈ ಆಕಳ ಮಣಿಕೆಯು ಸಾವಳಗಿದ್ದಾಗಿದ್ದು ಇದಕ್ಕೆ ಪ್ರಥಮ ಸ್ಥಾನ ನೀಡಿದ್ದಾರೆ. ಇನ್ನು 2 ರಿಂದ 4 ಹಲ್ಲಿನ ಆಕಳುಗಳ ಪ್ರದರ್ಶನ. या नगरीमध्ये प्रज्वलित करणारं नाव सन्माननीय बंटीदादा व सौभाग्यवती स्वातीताई कोरी, माजी नगराध्यक्ष गडिंग्लज. 2 ಮತ್ತು 4 ಹಲ್ಲಿನ ಆಕಳುಗಳಿಗೆ ಈ ಹುರಿಯ ಆಕಳಿಗೆ 4ನೇ ಸ್ಥಾನವನ್ನ ನೀಡುತ್ತಾರೆ ಮತ್ತು ಈ ಆಕಳಿಗೆ 3ನೇ ಸ್ಥಾನವನ್ನ, ತೃತೀಯ ಬಹುಮಾನವನ್ನ ನೀಡುತ್ತಾರೆ. ಅದೇ ರೀತಿಯಾಗಿ ಈ ಆಕಳಿಗೆ 2ನೇ ಬಹುಮಾನವನ್ನ, ದ್ವಿತೀಯ ಸ್ಥಾನವನ್ನ ಈ ಆಕಳಿಗೆ ನೀಡಲಾಗುತ್ತದೆ ಮತ್ತು ಈ ಆಕಳನ್ನ ಪ್ರಥಮ ಸ್ಥಾನವನ್ನಾಗಿ 2 ಮತ್ತು 4 ಹಲ್ಲಿಗೆ ನೀಡಲಾಗಿದ್ದು, ಇನ್ನು 6 ಹಲ್ಲಿನ ಆಕಳುಗಳ ಪ್ರದರ್ಶನ. ಈ ಆಕಳುಗಳಲ್ಲಿ ಒಳ್ಳೆಯ ಜಾತಿವಂತ ಕಿಲಾರಿ ಆಕಳುಗಳು ಕೂಡಿದ್ದು, ಇಲ್ಲಿ ಬರ್ತಕ್ಕಂಥ ಈ ಆಕಳಿಗೆ 4ನೇ ಬಹುಮಾನವನ್ನು ನೀಡಿರುತ್ತಾರೆ. मान्यवरांच्या शुभहस्ते या ठिकाणी आघाड्यातील बक्षीस वितरण होतं. ಮತ್ತು ಅನೂಪ್ ಬನಟ್ಟಿ ಬಸನಾಗಡ್ಡೆ ಈ ಆಕಳಿಗೆ ತೃತೀಯ ಸ್ಥಾನವನ್ನ ನೀಡಿರುತ್ತಾರೆ. ಆರಲ್ಲಿ ಆಕಳಲ್ಲಿ ಈ ಆಕಳಿಗೆ ದ್ವಿತೀಯ ಸ್ಥಾನ, 2ನೇ ಸ್ಥಾನವನ್ನ ನೀಡಲಾಗುತ್ತದೆ ಮತ್ತು ಪ್ರಥಮ ಸ್ಥಾನವನ್ನ ಈ ಆಕಳಿಗೆ ನೀಡಲಾಗುತ್ತದೆ. ಬಂಟೀದ ಕ್ಲಾಸಿಕ್ ಕಿಲಾರ್ ಹಿಂದ ಕೇಸರಿ ಸ್ಪರ್ಧೆ 2024ರಲ್ಲಿ ಅತ್ಯಂತ ದೊಡ್ಡ ಘಟ್ಟ ಅಂದ್ರೆ ಹಾಲು ಹಲ್ಲಿನ ಒಂಟಿ ಹೋರಿಗಳ ಪ್ರದರ್ಶನ. ಇದರಲ್ಲಿ ಸುಮಾರು 38 ಕರುಗಳು ಕೂಡಿದ್ದು अत्यंत ದೊಡ್ಡ ಘಟ್ಟವಾಗಿದೆ. आणि पंचांची सूचना आहे, मोबाईल आणि फोटोवाले पण जरा बाजूला थांबा. सगळ्यांना परत एकूण स्पर्धेचं चित्रीकरण, छायाचित्रीकरण चालू आहे. त्याला जे मागेल ते मिळणार आहे. कृपया पशुबरोबर 2च माणसांनी थांबायचं, बाकीच्यांनी जरा गर्दी कमी करा. दादा जरा मोबाईल वरचं शूटिंग थांबवा. ಇಲ್ಲಿ ಮುಂದೆ ಕಾಣ್ತಿರ್ತಕ್ಕಂತ ಹೋರಿಗಳು ಟಾಪ್ 10 ಅಂದ್ರೆ ಮೊದಲ 10 ಜಾತಿವಂತ ಹೋರಿಗಳಾಗಿದ್ದು, ಇವುಗಳಲ್ಲಿ ಮತ್ತೆ 1, 2, 3 ಬಹುಮಾನವನ್ನ ಆರಿಸಲಾಗುತ್ತದೆ. या दादा पाठीमागे या विनंती आहे, पाठीमागे पब्लिकला या ठिकाणी दिसत नाही. इतकी मोठी स्पर्धा या बिनगती गटात आता इथे संपन्न झाली. मी प्रथम या स्पर्धेत जे टॉप 10 आहेत त्या सर्वांचं अभिनंदन करतो. खूप चांगली पशु त्यांनी आम्हा प्रेक्षकांना तुमच्या सर्वांच्यामुळे मिळाली. प्रथम मी उत्तेजनार्थ या गटामध्ये ज्यांना पटकावला आहे तो क्रमांक मी इथं जाहीर करतो. बिनगाती गटातील उत्तेजनार्थाचं बक्षीस जाते ते स्पर्धक क्रमांक 152. ಹಾಲಲ್ಲಿಯಲ್ಲಿ ಈ ಹೋರಿಯು
ಉತ್ತೇಜನಾತ್ಮಕ ಬಹುಮಾನವನ್ನು ಪಡೆದುಕೊಂಡಿದ್ದು. ಇದು ಅಶೋಕ್ ಕುರಿ ಸಾಕಿನ್ ಹಾರುಗಿರಿ ಅವರ ಹೋರಿಯಾಗಿದೆ ಮತ್ತು ಈ ಹೋರಿಯು 3ನೇ ಸ್ಥಾನವನ್ನ ಪಡೆದಿದ್ದು. ಘಟಪ್ರಭಾದ ಬಾಬನ್ ಇದು 2ನೇ ಸ್ಥಾನವನ್ನ ಪಡೆದುಕೊಂಡ ಹೋರಿಯಾಗಿದ್ದು, ಪ್ರಥಮ ಸ್ಥಾನವನ್ನ ಈ ಹೋರಿಯು ಪಡೆದುಕೊಂಡಿದೆ. माझे नाव प्राध्यापक यशवंत जोबा कोळेकर, नेटिव्ह प्लेस जवळा तालुका सांगोला जिल्हा पूर, आणि सध्या मी पुणे विद्यापीठामध्ये प्राध्यापक आणि विभाग प्रमुख या पदावरती काम करत आहे. एकदा जोरदार टाळ्या वाजवायचे आपण सगळ्यांसाठी. ಈಗ 2 ಮತ್ತು 4 ಹಲ್ಲಿನ ಕೋಸಾ ಕಿಲಾರಿ ಜಾತಿಯ ಒಂಟಿ ಹೋರಿಗಳ ಪ್ರದರ್ಶನ. कोसा कोटगड स्पर्धा क्रमांक 181. ಎರಡು ಮತ್ತು 4 ಹಲ್ಲಿನ ಹೋರಿಯಲ್ಲಿ ಉತ್ತೇಜನಕ ಬಹುಮಾನ ಪಡೆದಿದೆ. ಇದು ತೃತೀಯ ಬಹುಮಾನವನ್ನ ಪಡೆದುಕೊಂಡಿದೆ ಮತ್ತು ಈ ಹೋರಿಯು ದ್ವಿತೀಯ ಬಹುಮಾನ 2ನೇ ಸ್ಥಾನವನ್ನ ಪಡೆದುಕೊಂಡಿದ್ದು, ಈ ಹೋರಿಯು ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದೆ. 6 दातीचे जो कोसागड 1 मिनिट 2 दात तिकोंड तालुका कटाव जिल्हा सातारा. ಇನ್ನು 6 ಹಲ್ಲಿನ ಚಾಂಪಿಯನ್ ಹೋರಿಗಳ ಪ್ರದರ್ಶನ. ಇದರಲ್ಲಿ ಅತ್ಯಂತ ಆಕರ್ಷಕ ಮತ್ತು ಸುಂದರ ಮತ್ತು ಅತಿ ಕೋಪವನ್ನು ಹೊಂದಿರತಕ್ಕಂತ ಈ ಹೋರಿ ಬೀಜದ ಹೋರಿ. ಇದು ಮಡಸನಾಳ ಕಾಮ್ಯ. ಇದು ಬಿಜಾಪುರ ತಾಲೂಕು ಮಡಸನಾಳ ಕಾಮ್ಯ. ನಿಮ್ಮ ಹೆಸರು? ಲಕ್ಷ್ಮಣ ಚನ್ನಪ್ಪ ಪೂಜಾರಿ. ಬೀಜದ ಹೋರಿಗಳಲ್ಲಿ ಅತ್ಯಂತ ಬಲಿಷ್ಠ, ಜಾತಿವಂತ ಮತ್ತು ಅತ್ಯಂತ ಕೋಪವಾಗಿರ್ತಕ್ಕಂತ ಹೋರಿ ಮಡಸನಾಳ ಕಾಮ್ಯ. ಆದ್ದರಿಂದ ಈ ಹೋರಿಯನ್ನ ಕಂಟ್ರೋಲ್ ಮಾಡೋದಕ್ಕೆ 4 ಜನ ಬೇಕು ಪ್ರದರ್ಶನದಲ್ಲಿ. ಇದನ್ನ ಆದ್ದರಿಂದ ಹೊರಗಿಡ್ತಿದ್ದಾರೆ ಪ್ರದರ್ಶನದಿಂದ. ಬಂಟಿ ಈ ಘಟ್ಟದಲ್ಲಿ ಉತ್ತೇಜನಾತ್ಮಕ ಬಹುಮಾನವನ್ನ ಈ ಹೋರಿಗೆ ನೀಡಲಾಗುತ್ತದೆ. ಇದು ಬವಾಸ ಬಜೂರ್ ಅವರ ಶಿವನೂರ್ ಸೋನಿಯಾ. ಈ ಹೋರಿಗೆ 3ನೇ ಸ್ಥಾನವನ್ನ ನೀಡಲಾಗುತ್ತದೆ ಮತ್ತು ಬೆಂಡವಾಡದ ಟೈಗರ್ ಹೋರಿಗೆ ದ್ವಿತೀಯ ಸ್ಥಾನವನ್ನ ನೀಡಲಾಗಿದ್ದು, ಪ್ರಥಮ ಸ್ಥಾನವನ್ನ ಈ ಹೋರಿಗೆ ನೀಡಲಾಗಿದೆ. गटातील पहिल्या क्रमांकाचं बक्षीस आपण द्यायचं आहे, अर्थातच 183. ಬಂಟಿದಾದ ಕ್ಲಾಸಿಕ್ ಕಿಲಾರಿ ಹಿಂದ ಕೇಸರಿ ಸ್ಪರ್ಧೆಯಲ್ಲಿ ಎತ್ತಿನ ಜೋಡು ಎತ್ತುಗಳ ಪ್ರದರ್ಶನದ मागच्या 2-3 गटापासून जे 38-31 अशा मोठ्या संख्येनं स्पर्धक यांच्या वतीने पुन्हा एकदा सर्वांचं खऱ्या अर्थाने हार्दिक स्वागत आहे. सर्वांचा अनमोलाचं सहकार्य लाभलेला आहे. छायाचित्रकार, प्रिंट मीडिया, सोशल मीडिया, पत्रकार बंधू, मान्यवर, पदाधिकारी, तर पशुवैद्यकीय डॉक्टर, राज साऊंड डेकोरेटर, साऊंड ऑपरेटर आणि खऱ्या अर्थाने साऊंड ऑपरेटर असतील, मंडप डेकोरेटर्स आणि आवाज साता समुद्राच्या पलीकडे प्रज्वलित केला. साऊंड क्षेत्रामध्ये उल्लेखनीय आणि साजेल असं नाव महाराष्ट्र, सांगली, सातारा, कोल्हापूर, पश्चिम महाराष्ट्रामध्ये अभिमानाचं नाव आणि खऱ्या अर्थाने साऊंड क्षेत्रामधील नाविन्यपूर्ण यश संपादन करून मानाचा तुरा उभा करणारं नाव राज साऊंडचं देखील या ठिकाणी मनापासून आभार व्यक्त केलं पाहिजे की प्रत्येकाच्या आवाजाची खऱ्या अर्थाने त्यांनी अभिमानाचा सोहळा. मी विनंती करतो त्यांनी सर्व गटातील प्रथम क्रमांक एकाच वेळेला रिंगणात आणायचे आहे. त्यामुळे सर्वांनी प्रथम क्रमांक आलेल्या सर्व गटातील पशुमान चालू असलेल्या बैलजोडी गटामध्ये एकूण 6 स्पर्धक या ठिकाणी स्पर्धेसाठी होते आणि यातला
चौथ्या क्रमांकाचं बक्षीस म्हणजे उत्तेजनार्थ बक्षीस हे स्पर्धक क्रमांक 265 पुढे या. ಜೋಡಿ ಎತ್ತುಗಳ ಪ್ರದರ್ಶನದಲ್ಲಿ ಈ ಜೋಡಿ ಎತ್ತುಗಳು 4ನೇ ಸ್ಥಾನವನ್ನ ಪಡೆದುಕೊಂಡಿದ್ದು, ನವೀನ್ ಗೋಡ್ಗೇರಿಯವರ ಈ ಜೋಡಿ ಎತ್ತುಗಳು 3ನೇ ಸ್ಥಾನ ಪಡೆದಿವೆ. ದಿಲೀಪ್ ಕೋತವರ ಈ ಜೋಡಿ ಎತ್ತುಗಳು 2ನೇ ಸ್ಥಾನವನ್ನ ಪಡೆದುಕೊಂಡಿದ್ದು, ಜಹಾಂಗೀರ್ ಕಡಲ್ಗಿ, ಸಕೀನ್ ಎಲಿಮುನೋಳಿ ಇವರ ಎತ್ತುಗಳು ಚಾಂಪಿಯನ್ ಪಟ್ಟವನ್ನ ಪಡೆದಿವೆ. ಬಂಟೀರಾ ಕ್ಲಾಸಿಕ್ ಕಿಲಾರ್ ಹಿಂದ ಕೇಸರಿ ಸ್ಪರ್ಧೆಯಲ್ಲಿ ಕೊನೆಯ ಘಟ್ಟ ಹಿಂದ ಕೇಸರಿ ಬಹುಮಾನವನ್ನ ನೀಡತಕ್ಕಂಥದ್ದು. ಒಟ್ಟು 4 ಹಿಂದ ಕೇಸರಿ ಬಹುಮಾನಗಳಿತ್ತು. ಕಾಜಳಿ ಹಾಲಲ್ಲಿ ಪ್ರಥಮ ಸ್ಥಾನ ಮತ್ತು ಕಾಜಳಿ 2-4 ಹಲ್ಲಲ್ಲಿ ಪ್ರಥಮ ಸ್ಥಾನ. ಇದು ಕಾಜಳಿ 6 ಹಲ್ಲಿನಲ್ಲಿ ಪ್ರಥಮ ಸ್ಥಾನ ಪಡೆದ ಆಕಳಾಗಿದ್ದು, ಈ ಹೋರಿಯು ಹಾಲಲ್ಲಿಯಲ್ಲಿ ಪ್ರಥಮ ಸ್ಥಾನವಾಗಿದ್ದು, ಕಾಜಳಿಯಲ್ಲಿ ಇದು 2 ಮತ್ತು 4ನಲ್ಲಿ ಪ್ರಥಮ ಸ್ಥಾನ. ಈ ಹೋರಿಯು 6 ಹಲ್ಲಿನಲ್ಲಿ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದೆ. ಇದು ಕೋಸಾ ಕಿಲಾರದಲ್ಲಿ ಪ್ರಥಮ ಸ್ಥಾನವನ್ನ ಹಾಲಲ್ಲಿಯಲ್ಲಿ ಪಡೆದಿತ್ತು. ಇದು 2 ಮತ್ತು 4ನಲ್ಲಿ ಪಡೆದಿದೆ. ಈ ಹೋರಿ ಆಕಳು 6 ಹಲ್ಲಿನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದು, ಇದು ಹಾಲು ಹಲ್ಲಿನಲ್ಲಿ ಪ್ರಥಮ ಸ್ಥಾನವನ್ನ ಈ ಹೋರಿಯು ಪಡೆದಿದೆ. ಈ ಹೋರಿಯು 2 ಮತ್ತು 4 ಹಲ್ಲಿನಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದು, ಇದು 6 ಹಲ್ಲಿನಲ್ಲಿ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದೆ. ಇದರಲ್ಲಿ ಹಿಂದ ಕೇಸರಿ ಬಹುಮಾನವನ್ನ ಈ ರೀತಿಯಾಗಿ ಕೊಡ್ತಾರೆ. ಕಾಜಳಿ ಆಕಳುಗಳ ಘಟ್ಟದಲ್ಲಿ 2, 4, 6 ಹಲ್ಲು ಹಾಗೂ ಹಾಲಲ್ಲಿಯಲ್ಲಿ ಈ 6 ಹಲ್ಲಿನ ಆಕಳು ಹಿಂದ ಕೇಸರಿ ಚಾಂಪಿಯನ್ ಬಹುಮಾನವನ್ನ ಪಡೆದುಕೊಂಡಿದೆ. ಕಾಜಳಿ ಹೋರಿಗಳ ಘಟ್ಟದಲ್ಲಿ ಈ ಹೋರಿಯು 6 ಹಲ್ಲಿನ ಹೋರಿ ಹಿಂದ ಕೇಸರಿ ಬಹುಮಾನ ಪಡೆದಿದ್ದು, ಕೋಸಾ ಕಿಲ್ಲಾರಿ ಜಾತಿಯ ಆಕಳುಗಳಲ್ಲಿ ಈ ಹಾಲಲ್ಲಿಯ ಆಕಳ ಮಡಕು ಹಿಂದ ಕೇಸರಿ ಬಹುಮಾನವನ್ನ ಪಡೆದುಕೊಂಡಿದೆ. या कोसा गटातील हिंद केसरी कालवड ठरलेल्या बिंदती गटातील स्पर्धक क्रमांक 13 ಕೋಸಾ ಕಿಲಾರಿ ಹೋರಿಗಳಲ್ಲಿ ಈ ಹೋರಿ ಚಾಂಪಿಯನ್ ಸ್ಥಾನವನ್ನ ಪಡೆದುಕೊಂಡಿದೆ. यांनी पशु निवडून या स्पर्धेला खऱ्या अर्थानं जर उंची जर कोण गाठलेली असेल म्हणजे उंची जर कोण दाखवली असेल तर या 4 पंचांनी दाखवलेलं आहे. त्यामुळे मी या चौघांचेही म्हणजे मल्लापण्णा भोई असतील, संदीप उत्तरे असतील, काशीनाथांना बेळगुदरे असतील आणि लक्ष्मी सोसायटीचे सेक्रेटरी डोमणे साहेब असतील, या सर्वांनी ह्या स्पर्धेसाठी खूप मेहनत घेतली आणि या स्पर्धा पार पाडण्यात त्यांचा खऱ्या अर्थानं सर्वात मोठा वाटा आहे असं मी मानतो. आपण चौघांनी जे काम केलं ते आम्ही सर्व मित्रमंडळी कधीच विसरू शकणार नाही असं मानतो. आपण केलेल्या या कार्याचं आम्ही इथं सर्व मित्रमंडळी तुमचे आभार मानण्यासाठी मी सर्व मित्रांना विनंती करतो त्यांनी व्यासपीठावर यायचं आणि या पंचांचा सत्कार करायचा. दादा काम जाग्यावर होत या ठेवताच साऱ्या गावात दादाचं वजन हाय. काम जाग्यावर होत या ठेवताच पाय. झाला गरीबाचा धार, झाला गरीबाचा धार. दादा लई दमदार, दादा लई दमदार. आपला दादा लई दमदार, दादा लई दमदार. दादा लई दमदार, दादा लई दमदार. आपला